This video is sponsored by Moat. 1937ರಲ್ಲಿ ಸಿ.ಟಿ. ಎಂ. ಚಿದಂಬರಂ ಚೆಟ್ಟಿಯಾರ್ ವಿದೇಶಿ ಬ್ಯಾಂಕಿಂಗ್ ಮತ್ತು ವಿದೇಶಿ ವಿನಿಮಯ ಕಾರ್ಯಾಚರಣೆಗಳನ್ನು ಪ್ರೋತ್ಸಾಹಿಸಲು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಐಒಬಿ ಏಕಕಾಲದಲ್ಲಿ 3 ಶಾಖೆಗಳಲ್ಲಿ ಪ್ರಾರಂಭವಾಯಿತು: ಕಾರೈಕುಡಿ, ಮದ್ರಾಸ್ ಮತ್ತು ರಂಗೂನ್ ಯಾಂಗೋನ್ ನಲ್ಲಿ ತಲಾ ಒಂದು. ಇದು ತ್ವರಿತವಾಗಿ ಪೆನಾಂಗ್, ಕೌಲಾಲಂಪುರ್ 1937 ಅಥವಾ 1938 ಮತ್ತು ಸಿಂಗಾಪುರದಲ್ಲಿ 1937 ಅಥವಾ 1941 ಒಂದು ಶಾಖೆಯನ್ನು ತೆರೆಯಿತು. ಆ ಸಮಯದಲ್ಲಿ ತಮಿಳುನಾಡು ರಾಜ್ಯದ ಚೆಟ್ಟಿನಾಡ್ನಿಂದ ಸಿಲೋನ್, ಶ್ರೀಲಂಕಾ, ಬರ್ಮಾ, ಮ್ಯಾನ್ಮಾರ್, ಮಲಯ, ಸಿಂಗಾಪುರ, ಜಾವಾ, ಸುಮಾತ್ರಾ ಮತ್ತು ಸೈಗಾಂಗೆ ಹರಡಿದ್ದ ವ್ಯಾಪಾರಿ ವರ್ಗವಾದ ನಟ್ಟುಕೊಟ್ಟೈ ಚೆಟ್ಟಿಯಾರ್ಗಳಿಗೆ ಬ್ಯಾಂಕ್ ಸೇವೆ ಸಲ್ಲಿಸಿತು. ಇದರ ಪರಿಣಾಮವಾಗಿ ಆರಂಭದಿಂದಲೂ ಐಒಬಿ ವಿದೇಶಿ ವಿನಿಮಯ ಮತ್ತು ಸಾಗರೋತ್ತರ ಬ್ಯಾಂಕಿಂಗ್ನಲ್ಲಿ ಪರಿಣತಿ ಹೊಂದಿತ್ತು. ಕೆಳಗೆ ನೋಡಿ. ಯುದ್ಧದ ಕಾರಣದಿಂದಾಗಿ ಐಒಬಿ ರಂಗೂನ್ ಮತ್ತು ಪೆನಾಂಗ್ ಮತ್ತು ಸಿಂಗಾಪುರದಲ್ಲಿ ತನ್ನ ಶಾಖೆಗಳನ್ನು ಕಳೆದುಕೊಂಡಿತು. ಆದಾಗ್ಯೂ ಸಿಂಗಾಪುರದ ಶಾಖೆಯು 1942ರಲ್ಲಿ ಜಪಾನಿನ ಮೇಲ್ವಿಚಾರಣೆಯಲ್ಲಿ ಕಾರ್ಯಾಚರಣೆಯನ್ನು ಪುನರಾರಂಭಿಸಿತು. 1945 ಅಥವಾ 1946ರಲ್ಲಿ ಐಒಬಿ ಕೊಲಂಬೋದಲ್ಲಿ ಒಂದು ಶಾಖೆಯನ್ನು ತೆರೆಯಿತು. 1947ರಲ್ಲಿ ಐಒಬಿ ಬ್ಯಾಂಕಾಕ್ನಲ್ಲಿ ಒಂದು ಶಾಖೆಯನ್ನು ತೆರೆಯಿತು. ನಂತರ ಐಒಬಿ ಇಪೋ, ಕ್ಲಾಂಗ್ ಮತ್ತು ಮಲಕ್ಕಾದಲ್ಲಿ ತಲಾ ಒಂದು ಶಾಖೆಯನ್ನು ಸೇರಿಸಿತು. ಎಲ್ಲವೂ ಮಲಯದಲ್ಲಿವೆ. ಕೆಲವು ವರ್ಷಗಳ ನಂತರ 1955ರಲ್ಲಿ ಐಒಬಿ ತನ್ನ ಮೊದಲ ಶಾಖೆಯನ್ನು ಹಾಂಗ್ಕಾಂಗ್ನಲ್ಲಿ ತೆರೆಯಿತು. ಇತರರು ಅನುಸರಿಸಿದರು. 1963ರಲ್ಲಿ ಬರ್ಮಾದಲ್ಲಿನ ಕ್ರಾಂತಿಕಾರಿ ಸರ್ಕಾರವು ರಂಗೂನ್, ಮಂಡಲೆ ಮತ್ತು ಮೌಲ್ಮೈನ್ನಲ್ಲಿರುವ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಶಾಖೆಗಳನ್ನು ರಾಷ್ಟ್ರೀಕರಣಗೊಳಿಸಿತು. ಅದು ಪೀಪಲ್ಸ್ ಬ್ಯಾಂಕ್ ಸಂಖ್ಯೆ 4 ಆಯಿತು. 1960ರ ದಶಕದಲ್ಲಿ ದುರ್ಬಲ ಖಾಸಗಿ ವಲಯದ ಬ್ಯಾಂಕುಗಳನ್ನು ಬಲಿಷ್ಠ ಬ್ಯಾಂಕುಗಳೊಂದಿಗೆ ವಿಲೀನಗೊಳಿಸುವ ಮೂಲಕ ಭಾರತದಲ್ಲಿ ಬ್ಯಾಂಕಿಂಗ್ ವಲಯವು ಬಲಗೊಳ್ಳುತ್ತಿತ್ತು. ಐಒಬಿ ಹಲವಾರು ಸ್ಥಳೀಯ ಬ್ಯಾಂಕುಗಳನ್ನು ಸ್ವಾಧೀನಪಡಿಸಿಕೊಂಡಿತು. ಕೊಯಮತ್ತೂರು ಸ್ಟ್ಯಾಂಡರ್ಡ್ ಬ್ಯಾಂಕ್ ಆಕ್ಟ್ 1963, ಮದ್ರಾಸ್ನಲ್ಲಿ ಒಂದು ಶಾಖೆ. ನಂಜಿನ್ನಾಡ್ ಬ್ಯಾಂಕ್ ಅಥವಾ ನಂಜನದ್ ಬ್ಯಾಂಕ್, ಕೊಯಮತ್ತೂರು ವಸುಂಧರಾ ಬ್ಯಾಂಕ್ ಅಥವಾ ಕೊಯಮತ್ತೂರು ವಸುಂಧರಾ ಬ್ಯಾಂಕ್ ಜೂನ್ 1924, ಪ್ರಧಾನ ಕಚೇರಿ ಮತ್ತು 3 ಶಾಖೆಗಳು ಆಕ್ಟ್ 1964, ಕುಲಿತಲೈ ಬ್ಯಾಂಕ್ ಅಂಕಿತ 1933, ಅಂಕಿತ 1964, 6 ಶಾಖೆಗಳು, ಶ್ರೀನಿವಾಸ ಪೆರುಮಾಳ್ ಬ್ಯಾಂಕ್ ನವೆಂಬರ್ 1935, ಕೊಯಮತ್ತೂರಿನಲ್ಲಿ ಸ್ಥಾಪನೆ, ಅಂಕಿತ 1966 ಮತ್ತು ಶ್ರೀ ಲಾರ್ಡ್ ವೆಂಕಟೇಶ್ವರ ಬ್ಯಾಂಕ್ ಜೂನ್ 1931, ಸೇಲಂ ಶೇವಾಪೇಟ್ ಶ್ರೀ ವೆಂಕಟೇಶ್ವರ ಬ್ಯಾಂಕ್ ಅಂಕಿತ 1967, ತಮಿಳುನಾಡಿನ ಸೇಲಂನಲ್ಲಿ 2 ಶಾಖೆಗಳು. ನಂತರ 1969ರಲ್ಲಿ ಭಾರತ ಸರ್ಕಾರವು ಐಒಬಿಯನ್ನು ರಾಷ್ಟ್ರೀಕರಣಗೊಳಿಸಿತು. ಒಂದು ಹಂತದಲ್ಲಿ, ಬಹುಶಃ ರಾಷ್ಟ್ರೀಕರಣಕ್ಕೂ ಮುನ್ನ, ಐಒಬಿ ತನ್ನ 80 ಶಾಖೆಗಳಲ್ಲಿ 20 ವಿದೇಶಗಳಲ್ಲಿತ್ತು. ಆದಾಗ್ಯೂ ಮಲೇಷ್ಯಾ ಕಾನೂನು ಮಲೇಷ್ಯಾದಲ್ಲಿ ವಿದೇಶಿ ಸರ್ಕಾರಿ ಬ್ಯಾಂಕುಗಳ ಮಾಲೀಕತ್ವವನ್ನು ನಿಷೇಧಿಸಿತು. ರಾಷ್ಟ್ರೀಕರಣದ ನಂತರ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕುಗಳಂತೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಗ್ರಾಮೀಣ ಭಾರತದಲ್ಲಿ ಶಾಖೆಗಳನ್ನು ತೆರೆಯುವುದಕ್ಕೆ ಒತ್ತು ನೀಡಿ ಒಳಮುಖವಾಗಿ ತಿರುಗಿತು. 1973ರಲ್ಲಿ ಐಒಬಿ, ಇಂಡಿಯನ್ ಬ್ಯಾಂಕ್ ಮತ್ತು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಮಲೇಷ್ಯಾದಲ್ಲಿ ಯುನೈಟೆಡ್ ಏಷ್ಯನ್ ಬ್ಯಾಂಕ್ ಬೆರ್ಹಾದ್ ಅನ್ನು ಸ್ಥಾಪಿಸಿದವು. ಇಂಡಿಯನ್ ಬ್ಯಾಂಕ್ 1941ರಿಂದ ಮಲೇಷ್ಯಾದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ 1948ರಿಂದ ಅಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಮಲೇಷ್ಯಾದಲ್ಲಿ ಬ್ಯಾಂಕಿಂಗ್ ಕಾನೂನನ್ನು ಅನುಸರಿಸಲು ಬ್ಯಾಂಕುಗಳು ಯುನೈಟೆಡ್ ಏಷ್ಯನ್ ಅನ್ನು ಸ್ಥಾಪಿಸಿದವು. ಇದು ವಿದೇಶಿ ಸರ್ಕಾರಿ ಬ್ಯಾಂಕುಗಳು ದೇಶದಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿಷೇಧಿಸಿತು. ಪ್ರತಿಯೊಂದು ಮಲೇಷ್ಯಾದಲ್ಲಿ ತಮ್ಮ ಕಾರ್ಯಾಚರಣೆಗಳನ್ನು ಹೊಸ ಜಂಟಿ ಉದ್ಯಮ ಬ್ಯಾಂಕ್ಗೆ ಕೊಡುಗೆ ನೀಡಿತು. 3 ಮಾತೃ ಬ್ಯಾಂಕುಗಳಲ್ಲಿ ಪ್ರತಿಯೊಂದು 1/3 ಷೇರುಗಳನ್ನು ಹೊಂದಿದ್ದವು. ಆ ಸಮಯದಲ್ಲಿ ಇಂಡಿಯನ್ ಬ್ಯಾಂಕ್ 3 ಶಾಖೆಗಳನ್ನು ಹೊಂದಿತ್ತು ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಅವುಗಳ ನಡುವೆ 8 ಹೊಂದಿದ್ದವು. ಅಲ್ಲದೆ ಐಒಬಿ ಮತ್ತು 6 ಭಾರತೀಯ ಖಾಸಗಿ ಬ್ಯಾಂಕುಗಳು ಐಒಬಿಯ ಬ್ಯಾಂಕಾಕ್ ಶಾಖೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಚೆನ್ನೈ ಮೂಲದ ಖಾಸಗಿ ಬ್ಯಾಂಕಾಗಿ ಭಾರತ್ ಓವರ್ಸೀಸ್ ಬ್ಯಾಂಕ್ ಅನ್ನು ಸ್ಥಾಪಿಸಿದವು. 1977ರಲ್ಲಿ ಐಒಬಿ ಸಿಯೋಲ್ನಲ್ಲಿ ಒಂದು ಶಾಖೆಯನ್ನು ತೆರೆಯಿತು. ಇದು ಹಾಂಗ್ಕಾಂಗ್ನ ಕೌಲೂನ್ನಲ್ಲಿರುವ ಸಿಮ್ ಶಾತ್ಸುಯಿಯಲ್ಲಿ ಒಂದು ಶಾಖೆಯನ್ನು ಸಹ ತೆರೆಯಿತು. 2 ವರ್ಷಗಳ ನಂತರ ಐಒಬಿ ಶ್ರೀಲಂಕಾದ ಕೊಲಂಬೋದಲ್ಲಿ ವಿದೇಶಿ ಕರೆನ್ಸಿ ಬ್ಯಾಂಕಿಂಗ್ ಘಟಕವನ್ನು ತೆರೆಯಿತು. 1983ರಲ್ಲಿ ತಮಿಳು ವಿರೋಧಿ ಗಲಭೆಗಳ ರೂಪದಲ್ಲಿ ಜನಾಂಗೀಯ ಪಂಥೀಯ ಹಿಂಸಾಚಾರವು ಕೊಲಂಬೋದಲ್ಲಿ ಐಒಬಿಯ ಶಾಖೆಯನ್ನು ಸುಟ್ಟುಹಾಕಲು ಕಾರಣವಾಯಿತು. ಸಿಂಹಳೀಯರ ಜನಸಂಖ್ಯೆಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರಬಹುದಾದ ಇಂಡಿಯನ್ ಬ್ಯಾಂಕ್ ಯಾವುದೇ ಹಾನಿಗೊಳಗಾಗದೆ ಪಾರಾಯಿತು. 1988-89ರಲ್ಲಿ ಐಒಬಿ ಬ್ಯಾಂಕ್ ಆಫ್ ತಮಿಳುನಾಡು ಮತ್ತು ಅದರ 99 ಶಾಖೆಗಳನ್ನು ಸ್ವಾಧೀನಪಡಿಸಿಕೊಂಡಿತು.
1903ರಲ್ಲಿ ತಿರುನಲ್ವೇಲಿಯಲ್ಲಿ ದಕ್ಷಿಣ ಭಾರತ ಬ್ಯಾಂಕ್ ಆಗಿ ಬ್ಯಾಂಕ್ ಆಫ್ ತಮಿಳುನಾಡು ಅಥವಾ ಬ್ಯಾಂಕ್ ಆಫ್ ತಮಿಳುನಾಡು ಅನ್ನು ಸ್ಥಾಪಿಸಲಾಯಿತು. 1992ರಲ್ಲಿ ಮಲೇಷ್ಯಾದ ಬ್ಯಾಂಕ್ ಆಫ್ ಕಾಮರ್ಸ್ BOC ಯುನೈಟೆಡ್ ಏಷ್ಯನ್ ಬ್ಯಾಂಕ್ UAB ಅನ್ನು ಸ್ವಾಧೀನಪಡಿಸಿಕೊಂಡಿತು. 2000ರಲ್ಲಿ IOB ಆರಂಭಿಕ ಸಾರ್ವಜನಿಕ ಕೊಡುಗೆ IPOಯಲ್ಲಿ ತೊಡಗಿತು. ಇದು ಬ್ಯಾಂಕಿನ ಷೇರುಗಳಲ್ಲಿ ಸರ್ಕಾರದ ಪಾಲನ್ನು 75%ಕ್ಕೆ ಇಳಿಸಿತು. 2001ರಲ್ಲಿ IOB ಮುಂಬೈ ಮೂಲದ ಆದರ್ಶ ಜನತಾ ಸಹಕಾರಿ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಅದು ಮುಂಬೈನಲ್ಲಿ ಅದಕ್ಕೆ ಒಂದು ಶಾಖೆಯನ್ನು ನೀಡಿತು. ನಂತರ 2009ರಲ್ಲಿ IOB 1969ರಲ್ಲಿ ಸ್ಥಾಪನೆಯಾದ ಮತ್ತು ಪುಣೆಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದ ಶ್ರೀ ಸುವರ್ಣ ಸಹಕಾರಿ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಶ್ರೀ ಸುವರ್ಣ ಸಹಕಾರಿ ಬ್ಯಾಂಕ್ 2006ರಿಂದ ಆಡಳಿತದಲ್ಲಿದೆ. ಇದು ಪುಣೆಯಲ್ಲಿ 9 ಶಾಖೆಗಳನ್ನು, ಮುಂಬೈನಲ್ಲಿ 2 ಮತ್ತು ಶಿರ್ಪುರದಲ್ಲಿ 1 ಶಾಖೆಗಳನ್ನು ಹೊಂದಿತ್ತು. ಒಟ್ಟು ಉದ್ಯೋಗಿಗಳ ಸಂಖ್ಯೆ 100ಕ್ಕಿಂತ ಸ್ವಲ್ಪ ಕಡಿಮೆ ಎಂದು ಅಂದಾಜಿಸಲಾಗಿದೆ. ಆಗಸ್ಟ್ 29, 2003ರಂದು ಶ್ರೀಲಂಕಾದ ಬಂಬಲಪಿಟಿಯಾದ ನ್ಯೂ ಕಥಿರೇಸನ್ ದೇವಾಲಯ ಸಂಕೀರ್ಣದಲ್ಲಿ IOB ವಿಸ್ತರಣಾ ಕೌಂಟರ್ ಅನ್ನು ತೆರೆಯಿತು. 2005ರಲ್ಲಿ IOB ಚೀನಾದ ಗುವಾಂಗ್ಜೌನಲ್ಲಿ ಪ್ರತಿನಿಧಿ ಕಚೇರಿಯನ್ನು ತೆರೆಯಿತು. ಮುಂದಿನ ವರ್ಷ IOB ಮತ್ತೊಂದು ಪ್ರತಿನಿಧಿ ಕಚೇರಿಯನ್ನು ತೆರೆಯಿತು, ಈ ಬಾರಿ ಕೌಲಾಲಂಪುರದಲ್ಲಿ. 2009ರಲ್ಲಿ IOB ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಪ್ರತಿನಿಧಿ ಕಚೇರಿಯನ್ನು ತೆರೆಯಿತು. ಹೊಸ ಸಹಸ್ರಮಾನದಲ್ಲಿ ಅಂತಾರಾಷ್ಟ್ರೀಯ ವಿಸ್ತರಣೆ ಮತ್ತೊಮ್ಮೆ ಹೆಚ್ಚಾಯಿತು. 2007ರಲ್ಲಿ IOB ಭಾರತ್ ಓವರ್ಸೀಸ್ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ನಂತರ 2009ರಲ್ಲಿ IOB ಪುಣೆ ಮೂಲದ ಶ್ರೀ ಸುವರ್ಣ ಸಹಕಾರಿ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಇದನ್ನು 1969ರಲ್ಲಿ ಸ್ಥಾಪಿಸಲಾಯಿತು. ಬ್ಯಾಂಕ್ ಪುಣೆಯಲ್ಲಿ 9, ಮುಂಬೈನಲ್ಲಿ 2 ಮತ್ತು ಶ್ರೀಪುರದಲ್ಲಿ 1 ಶಾಖೆಗಳನ್ನು ಹೊಂದಿತ್ತು. 2010ರಲ್ಲಿ ಮಲೇಷ್ಯಾ ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಆಂಧ್ರ ಬ್ಯಾಂಕ್ ಜಂಟಿಯಾಗಿ ಒಡೆತನದಲ್ಲಿರುವ ಸ್ಥಳೀಯವಾಗಿ ಸಂಘಟಿತವಾದ ಬ್ಯಾಂಕ್ಗೆ ವಾಣಿಜ್ಯ ಬ್ಯಾಂಕಿಂಗ್ ಪರವಾನಗಿಯನ್ನು ನೀಡಿತು. ಹೊಸ ಬ್ಯಾಂಕ್ ಇಂಡಿಯಾ ಇಂಟರ್ನ್ಯಾಷನಲ್ ಬ್ಯಾಂಕ್ ಮಲೇಷ್ಯಾ 2012ರಲ್ಲಿ ಕೌಲಾಲಂಪುರದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದು ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನು ಹೊಂದಿದೆ. ಜಂಟಿ ಉದ್ಯಮದಲ್ಲಿ ಆಂಧ್ರ ಬ್ಯಾಂಕ್ 25% ಪಾಲನ್ನು ಹೊಂದಿದೆ, ಬ್ಯಾಂಕ್ ಆಫ್ ಬರೋಡಾ 40% ಪಾಲನ್ನು ಹೊಂದಿದೆ ಮತ್ತು ಉಳಿದ 35% ಪಾಲನ್ನು ಅಯಬ ಹೊಂದಿದೆ. ಅಯಬ ಆಗಸ್ಟ್ 31, 2013ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಆಫ್ಶೋರ್ ಬ್ಯಾಂಕಿಂಗ್ ಘಟಕವನ್ನು ತೆರೆಯಿತು. ಬ್ಯಾಂಕ್ ಬಂಬಲಪಿಟಿಯಾದಲ್ಲಿರುವ ತನ್ನ ಅಸ್ತಿತ್ವದಲ್ಲಿರುವ ವಿಸ್ತರಣಾ ಕೌಂಟರ್ ಅನ್ನು ಪೂರ್ಣ ಪ್ರಮಾಣದ ಶಾಖೆಯಾಗಿ ನವೀಕರಿಸಿದೆ. ಮಾರ್ಚ್ ವ್ಯವಕಲನ 2024ರ ಹೊತ್ತಿಗೆ ಅಯಬ ದೇಶಾದ್ಯಂತ 3236 ಶಾಖೆಗಳು, 3506 ಗಳು ಮತ್ತು 6379 ವ್ಯಾಪಾರ ವರದಿಗಾರರನ್ನು ಹೊಂದಿದೆ.